ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಿಲ್ಪಾ ಮುತ್ತಪ್ಪ ಜನಪ್ನವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ಪೀನ ದರ್ಪಣದ ಎದುರಿಗೆ ಒಂದು ವಸ್ತುವನ್ನು ಇರಿಸಿದರೆ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತೇನೆ. ವಸ್ತುವಿನಿಂದ ಹೊರಟ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಪ್ರಧಾನ ಅಕ್ಷದಿಂದ ದೂರ ಚಲಿಸುತ್ತದೆ. ಈ ಕಿರಣವನ್ನು ಕಾಲ್ಪನಿಕವಾಗಿ ಹಿಂದಕ್ಕೆ ಬೆಳೆಸಿಕೊಂಡರೆ ದರ್ಪಣದ ಹಿಂದಿರುವ ಸಂಗಮ ಬಿಂದು F ದ ಮೂಲಕ ಹಾಯ್ದೋಗುತ್ತದೆ. ಅದೇ ರೀತಿ ವಸ್ತುವಿನಿಂದಲೇ ಹೊರಡುವ ಇನ್ನೊಂದು ಬೆಳಕಿನ ಕಿರಣವು ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಅದೇ ಮಾರ್ಗದಲ್ಲಿ ಹಿಂತಿರುಗಿ ಚಲಿಸುತ್ತದೆ. ಈ ಕಿರಣವನ್ನು ಕಾಲ್ಪನಿಕವಾಗಿ ಹಿಂದಕ್ಕೆ ಬೆಳೆಸಿಕೊಂಡರೆ ದರ್ಪಣದ ಹಿಂಭಾಗದಲ್ಲಿರುವ ವಕ್ರತಾ ಕೇಂದ್ರ C ದ ಮೂಲಕ ಹಾಯ್ದೋಗುತ್ತದೆ. ಕಾಲ್ಪನಿಕವಾಗಿ ಬೆಳೆಸಿಕೊಂಡ ಈ ಎರಡೂ ಕಿರಣಗಳು ದರ್ಪಣದ ಹಿಂಭಾಗದಲ್ಲಿ ಒಂದಕ್ಕೊಂದು ಛೇದಿಸುತ್ತವೆ. ಅಂದರೆ ಪ್ರತಿಬಿಂಬವು ಇಲ್ಲಿಯೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ, ಮೊದಲನೆಯದಾಗಿ ಸ್ಥಾನ, ದರ್ಪಣದ ಹಿಂಭಾಗದಲ್ಲಿ. ಎರಡನೆಯದಾಗಿ ಗಾತ್ರ, ವಸ್ತುವಿಗಿಂತಲೂ ಚಿಕ್ಕದು. ಮೂರನೆಯದಾಗಿ ಸ್ವಭಾವ, ತಲೆ ಮೇಲಾಗಿದ್ದು ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಧನ್ಯವಾದಗಳು.